ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನ್ಲಿ ಮದ್ದೂರು ವಡೆ ಮಾಡ್ತಾಯಿದ್ದೀವಿ. ಮದ್ದೂರು ವಡೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಬನ್ನಿ ಈಗ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 5 ಮೀಡಿಯಮ್ ಸೈಜ್ನ ಈರುಳ್ಳಿ ತೊಗೊಂಡು ಈ ರೀತಿ ಹಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ನಾನಿಲ್ಲಿ 1 ಇಂಚ್ ಆಗುವಷ್ಟು ನಾನಿಲ್ಲಿ ಶುಂಠಿನ ಹಾಕ್ಕೊಳ್ತಿದ್ದೀನಿ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿನೂ ಸಹ ಈ ರೀತಿ ಬಿಡಿಸ್ಕೋಬೇಕಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ವ, ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ನೋಡಿ ಈ ಸೈಜ್ ಇರಬೇಕು ಈರುಳ್ಳಿ, ತುಂಬ ಸಣ್ಣದಾಗಿರೋದಕ್ಕಿಂತ ಈ ರೀತಿ ಮೀಡಿಯಮ್ ಸೈಜಲ್ಲಿದ್ದರೆ ತಿನ್ನೋವಾಗ ಅದು ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 4-5 ರೆಕ್ಕೆ ಆಗೋಷ್ಟು ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ, ಹಾಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹುರಿದುಬಿಟ್ಟು ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತೀನಿ. ಅದೇ ರೀತಿ 1 ಕಪ್ ಆಗೋಷ್ಟು ರವೆ, ಅದೇ ರೀತಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಅದೇ ರೀತಿ ಅದೇ ಕಪ್ ಅಳ್ತಿದ್ದಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ ನಂತರ ನಾವೀಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಾದಷ್ಟು ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಎಣ್ಣೆನೂ ಹಾಕ್ಕೊಂಡು ನಾವು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಸಿ ಇರುತ್ತಲ್ವ, ಹಾಗಾಗಿ ಈ ರೀತಿ ಸ್ಪೂನಲ್ಲಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಆರಲಿ, ಎಣ್ಣೆ ಬಿಸಿ ಇರೋದು ಆರಿದ ನಂತರ ನಾವು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ಈ ರೀತಿ ನೀರನ್ನ ಈಗಲೇ ಹಾಕಬಾರ್ದು, ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿದಲ್ಲೂ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ಈ ರೀತಿ ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೋಡಿಕೊಂಡು ಒಂದು ಸ್ವಲ್ಪನೇ ಹಾಕೋಬೇಕಾಗುತ್ತೆ. ನನಗೆ ಇಲ್ಲಿ ಒಂದು ಸ್ವಲ್ಪ ನೀರು ಅಂದರೆ ಎಷ್ಟಂದರೆ ಕಡಿಮೆ ಅಂದರೆ ಒಂದು 50 ml ಆಗೋಷ್ಟು ನೀರನ್ನ ಹಾಕ್ಕೊಂಡೆ ಅಷ್ಟೇ ಅಂದ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನೋಡಿಕೊಂಡು. ಮತ್ತು ಈರುಳ್ಳಿ ಬೇಕಾದ್ರೆ ನೀವಿನ್ನೂ ಸಣ್ಣದಾಗಿ ಹಚ್ಚಿ ಬೇಕಾದರೂ ಹಾಕ್ಕೋಬೋದು. ಆದರೆ ಈ ರೀತಿ ದೊಡ್ಡದಾಗಿ ಹಾಕ್ಕೊಂಡ್ರೆ ಅದು ತಿನ್ನೋ ಟೈಮಲ್ಲಿ ಈರುಳ್ಳಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡೆ. ನಿಮಗೆ ತಟ್ಟೋ ಟೈಮಲ್ಲಿ ಕಷ್ಟ ಆಗುತ್ತೆ ಅನ್ನೋ ಆಗಿದ್ರೆ ನೀವು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಈಗ ಇದನ್ನು ನಾವೀಗ ಒಂದು ಪೇಪರ್ ಮೇಲೆ ನಾವೀಗ ತಟ್ಕೊಳ್ತಾ ಇದ್ದೀವಿ. ಈ ರೀತಿ ಪೇಪರ್ ಇದ್ದರೆ ಪೇಪರ್ ಮೇಲೆ ನೀವು ತಟ್ಕೋಬೋದು, ತೊಂದರೆ ಇಲ್ಲ. ಒಂಚೂರು ಎಣ್ಣೆ ಹಾಕಿ ಅದನ್ನು ನೀಟಾಗಿ ಕವರ್ ಮೇಲೆಲ್ಲ ಸ್ಪ್ರೆಡ್ ಮಾಡಿ ಅದಾದ ನಂತರ ನಾವೀಗ ಏನು ಉಂಡೆ ಮಾಡಿ ಇಟ್ಕೊಂಡಿದ್ವಿ ಈಗ ಅದನ್ನು ಇಟ್ಕೊಂಡು ನಿಧಾನವಾಗಿ ನಾವೀಗ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜೋರಾಗಿ ನಾವು ಪ್ರೆಸ್ ಮಾಡಿದೇನಾಗುತ್ತೆ ಎಲ್ಲ ಓಪನ್ ಆಗಿಬಿಡುತ್ತೆ. ನಿಧಾನವಾಗಿ ನಾವು ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇದ್ದರೆ ಈರುಳ್ಳಿ ತಟ್ಟೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ತಟ್ಟಕ್ಕೆ ಬರುತ್ತೆ ಅನ್ನೋ ಆಗಿದ್ರೆ ಈ ರೀತಿ ದಪ್ಪದಾಗೆ ಹಾಕ್ಕೊಳ್ಳಿ ಈರುಳ್ಳಿ, ಇಲ್ಲಾಂತಂದರೆ ಸಣ್ಣದಾಗೆ ಹಾಕ್ಕೊಳ್ಳಿ. ನೋಡಿ ತಟ್ಕೊಂಡಾಯ್ತು. ಈಗ ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ, ನಾನೀಗ ಎಣ್ಣೆದಲ್ಲಿ ಹಾಕ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸ್ಕೊಂಡು ಅದಾದ ನಂತರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವೀಗ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಎರಡು ಕಡೆನೂ ಆಲ್ಮೋಸ್ಟ್ ಈಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ನಾವೀಗ ಇದನ್ನು ತೆಗೆದುಬಿಡ್ಬೋದು. ನೋಡಿ ಈಗ ಆಲ್ಮೋಸ್ಟ್ ಈಗ ಕಲರ್ ಚೇಂಜ್ ಆಗಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಈರುಳ್ಳಿ ಎಲ್ಲ ಏನಿತ್ತು ಅದೆಲ್ಲನೂ ಬ್ರೌನ್ ಕಲರ್ ಬಂದುಬಿಟ್ಟಿದೆ. ಇನ್ನು ಸ್ವಲ್ಪ ನಾವು ಫ್ರೈ ಮಾಡೋಕ್ಕೋದ್ರೆ ಸೀದೋಗುತ್ತೆ. ಒಂದು ಕಡೆ ಟೀ ಮಾಡೋದಕ್ಕಿಟ್ಟು ಇನ್ನೊಂದು ಕಡೆ ನಾವು ಮದ್ದೂರು ವಡೆನ ಒಂದು 10 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತೇಳಿ. ಥ್ಯಾಂಕ್ ಯು.